ಕೇಂದ್ರ ಸಾಮಾನ್ಯ ಬಜೆಟ್ 2025ಕ್ಕೆ ರಾಷ್ಟ್ರಪತಿಗಳ ಅನುಮತಿ ಪಡೆದ ನಿರ್ಮಲಾ ಸೀತಾರಾಮನ್ ಸಿಹಿ ಮೊಸರನ್ನ ತಿಂದು ಬಜೆಟ್ ಅನ್ನು ಮಂಡಿಸಿದರು. ಉತ್ತರ ಭಾರತದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆರಂಭಿಸುವ ಮುನ್ನ ಮೊಸರು ತಿನ್ನುವ ಸಂಪ್ರದಾಯವಿದೆ. ಹೀಗಾಗಿ ಮುರ್ಮು ಅವರು ಸೀತಾರಾಮನ್ ಅವರಿಗೆ ಮೊಸರನ್ನ ತಿನ್ನಿಸಿದರು. ಮಧ್ಯಮ ವರ್ಗದವರನ್ನ ಗಮನದಲ್ಲಿಟ್ಟುಕೊಂಡು ಈ ಬಜೆಟ್ ಅನ್ನು ಮಂಡಿಸಲಾಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು. ಹಾಗಿದ್ರೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ದೇಶದ ಯಾರಿಗೆ ಹೆಚ್ಚು ಅನುಕೂಲವಾಗಿದೆ, ರೈತರಿಗೆ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಕೃಷಿಗೆ ಬಜೆಟ್ನಲ್ಲಿ ಮೊದಲ ಆದ್ಯತೆಯನ್ನ ನೀಡಲಾಗಿದೆ. ಗ್ರಾಮೀಣ ಭಾಗದ ರೈತರಿಗೆ ಆರ್ಥಿಕ ನೆರವನ್ನು ಈ ಒಂದು ಬಜೆಟ್ನಲ್ಲಿ ನೀಡುವ ಮೂಲಕ ಸಾಕಷ್ಟು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 100 ಜಿಲ್ಲೆಗಳ 1.7 ಕೋಟಿ ರೈತರಿಗೆ ಈ ಒಂದು ಅನುಕೂಲ ಆಗಲಿದೆ. ಇನ್ನು 6 ವರ್ಷ ಆತ್ಮ ನಿರ್ಭಾರತ ಪಲ್ಸಸ್ ಯೋಜನೆಯನ್ನು ಒಂದು ಜಾರಿಗೆ ತರಲಾಗಿದೆ. ಯುವಕರನ್ನ ಕೃಷಿಯತ್ತ ಸೆಳೆಯಲು ಉತ್ತೇಜಿಸಲಾಗಿದೆ. ಇನ್ನು ಮೀನುಗಾರಿಕೆಯಲ್ಲಿ ಭಾರತ 2ನೇ ದೊಡ್ಡ ರಾಷ್ಟ್ರವಾಗಿದೆ. ಹೀಗಾಗಿ ಲಕ್ಷದ್ವೀಪ ಮತ್ತು ಅಂಡಮಾನ್ನಲ್ಲಿ ಮೀನುಗಾರಿಕೆಗೆ ಉತ್ತೇಜನಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು 5 ವರ್ಷಗಳಲ್ಲಿ ಹತ್ತಿ ಕೃಷಿಗೆ ವಿಶೇಷ ಉತ್ತೇಜನವನ್ನು ನೀಡಲಾಗಿದೆ. ಇನ್ನು ಮೀನುಗಾರಿಕೆ ವಲಯಕ್ಕೆ 60,000 ಕೋಟಿ ಅನುದಾನ ನೀಡಲಾಗಿದ್ದು, ರೈತರು ಮತ್ತು ಮೀನುಗಾರರಿಗೆ ಸುಲಭ ಕಂತುಗಳ ಸಾಲ ಸೌಲಭ್ಯವನ್ನು ನೀಡಲಾಗುತ್ತೆ. ಇನ್ನು ಮಕಾನ ಬೆಳೆಗಾರರಿಗೆ ಸರ್ಕಾರದ ಈ ಒಂದು ಯೋಜನೆ ಪ್ರಯೋಜನ ಆಗಲಿದೆ. ಇನ್ನು ಹತ್ತಿ ಉತ್ಪನ್ನಗಳ ಉತ್ಪಾದನೆಗೆ ಮಿಷನ್ ಮತ್ತು ತಂತ್ರಜ್ಞಾನವನ್ನು ರೈತರಿಗೆ ಸರ್ಕಾರವೇ ಪೂರೈಕೆ ಮಾಡುತ್ತೆ. ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿ ಹೆಚ್ಚಳ ಮಾಡಲಾಗಿದೆ. 3 ರಿಂದ 5 ಲಕ್ಷದ ತನಕ ಕಿಸಾನ್ ಕ್ರೆಡಿಟ್ ಮೂಲಕ ಸಾಲವನ್ನು ನೀಡಲಾಗುತ್ತೆ. ಕಿಸಾನ್ ಕ್ರೆಡಿಟ್ ಮೂಲಕ 7.7 ಕೋಟಿ ರೈತರಿಗೆ ಸಾಲ ಸಿಗಲಿದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಅಂಚೆ ಕಚೇರಿಗಳನ್ನು ಹೆಚ್ಚಳ ಮಾಡಲಾಗುತ್ತೆ. ಇನ್ನು ಇಳುವರಿ ಬೀಜಗಳಿಗೆ ವಿಶೇಷ ಯೋಜನೆಯನ್ನು ಜಾರಿಗೆ ತರಲಾಗಿದೆ. 100ಕ್ಕೂ ಹೆಚ್ಚು ಬಗೆಯ ಬೀಜಗಳು ಸಿಗುತ್ತೆ ಸರ್ಕಾರದಿಂದ. ಇನ್ನು ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. 100 ಜಿಲ್ಲೆಗಳಲ್ಲಿ ಕಡಿಮೆ ಉತ್ಪಾದಕತೆ ಕೇಂದ್ರೀಕರಿಸಿ ಸುಧಾರಣೆ ಶೇಖರಣೆ ಹೆಚ್ಚಿಸಿ ನೀರಾವರಿ ಸೌಲಭ್ಯ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಇನ್ನು ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಯಡಿ 1 ಕೋಟಿಗೂ ಹೆಚ್ಚು ರೈತರಿಗೆ ಪ್ರಯೋಜನ ಆಗಲಿದೆ. ಇದಿಷ್ಟು ಕೃಷಿ ಒಂದು ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೃಷಿಗೆ ಕೊಟ್ಟಂತಹ ಕೊಡುಗೆಗಳಾಗಿದೆ. ನಮಸ್ಕಾರ.